Hi friends, welcome to IAS Acharya channel. It's me Anita Lakshmi Acharya. Now we are discussing Indian Polity 2024 UPSC Prelims Previous Year's Papers and Solution. 2024ರ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂಥ UPSC ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಮತ್ತು ಅದರ ಸಂಬಂಧಿಸಿದ ಸೊಲ್ಯೂಷನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಫಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಹೌ ಮೆನಿ ಡಿಲಿಮಿಟೇಷನ್ಸ್ ಕಮಿಷನ್ಸ್ have been constituted by the Government of India till December 2023. ಡಿಸೆಂಬರ್ 2023ರವರೆಗೆ ಭಾರತ ಸರ್ಕಾರ ಎಷ್ಟು ಡಿಲಿಮಿಟೇಷನ್ಸ್ ಆಯೋಗಗಳನ್ನು ರಚಿಸಿದೆ ಅನ್ನೋದು ಪ್ರಶ್ನೆ. ಆಪ್ಷನ್ಸ್ 1, 2, 3, 4. ಹಾಗಾದರೆ ಡಿಲಿಮಿಟೇಷನ್ ಅಂದರೆ ಏನು ಅಥವಾ ಸೀಮಿತೀಕರಣ ಅಂತ ಹೇಳಿ ಕರೀತಾರೆ. ಡಿಲಿಮಿಟೇಷನ್ಸ್ ಮೀನ್ಸ್ the act or process of fixing the limits or boundaries of territorial constituency in a country having a legislative body. ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶದಲ್ಲಿ ಅದರ ಪ್ರಾದೇಶಿಕ ಗಡಿಗಳನ್ನು ಅಥವಾ ಆ ಕ್ಷೇತ್ರಗಳ ಮಿತಿಗಳನ್ನು ನಿಗದಿಪಡಿಸುವಂತಹ ಕ್ರಿಯೆಯನ್ನು ಡಿಲಿಮಿಟೇಷನ್ ಅಂತ ಹೇಳಿ ಕರಿತೀವಿ. ಈ ಡಿಲಿಮಿಟೇಷನ್ನು ಪ್ರತಿ ಜನಗಣತಿಯ ನಂತರ ಅದನ್ನು ಮರು ಹೊಂದಾಣಿಕೆಯನ್ನು ಮಾಡಲಾಗ್ತದೆ. ಹಾಗಾಗಿ ಅದರ ಆಧಾರದ ಮೇಲೆ ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಗಳಿಗೆ ಸ್ಥಾನಗಳನ್ನು the seats, number of the seats in the Lok Sabha and the state legislative assembly as well as its divisions into the territorial constituency shall be adjusted after the each census. ಜನಗಣತಿಯ ನಂತರ ಅದನ್ನು ಮರು ಹೊಂದಾಣಿಕೆಯನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಆರ್ಟಿಕಲ್ 82, ಆರ್ಟಿಕಲ್ 170 ವಿಧಿಗಳು ತಿಳಿಸ್ತದೆ. ಇದು ಲೋಕಸಭೆಗೆ ಸಂಬಂಧಿಸಿದಂತೆ, ಇದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಸಂಬಂಧಿಸಿದಂತೆ ತಿಳಿಸ್ತದೆ. ಅಂದರೆ ಸಂವಿಧಾನದ 82 ಮತ್ತು 170ನೇ ವಿಧಿಗಳು ಲೋಕಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಗಳಲ್ಲಿನ ಸ್ಥಾನಗಳ ಸಂಖ್ಯೆಯನ್ನು, ನಂಬರ್ ಆಫ್ ದ ಸೀಟ್ಸ್, ಸ್ಥಾನಗಳ ಸಂಖ್ಯೆಯನ್ನು ಆ ಪ್ರಾದೇಶಿಕ ಕ್ಷೇತ್ರಗಳಿಗೆ ಅನುಗುಣವಾಗಿ ವಿಭಜನೆಯನ್ನು ಮಾಡಿ ಆ ವಿಭಜನೆಯನ್ನು ಜನಗಣತಿಯ ನಂತರ ಮರು ಹೊಂದಾಣಿಕೆಯನ್ನು ಮಾಡುತ್ತದೆ. ಅದಕ್ಕೆ ಸಪೋರ್ಟ್ ಮಾಡುವಂಥದ್ದೇ ಅಥವಾ ಕೆಲಸವನ್ನು ಮಾಡುವಂಥದ್ದೇ ಈ ಡಿಲಿಮಿಟೇಷನ್ಸ್ ಕಮಿಷನ್ ಅಂತ ಹೇಳಿ ನಾವು ಕರಿಬಹುದಾಗಿದೆ. ಈ ಕಾಯ್ದೆಯನ್ನು ಸಂಸತ್ತಿನ ಕಾಯ್ದೆಯಡಿಯಲ್ಲಿ ದಿಸ್ ಡಿಲಿಮಿಟೇಷನ್ಸ್ ಕಮಿಷನ್ಸ್ ಇಸ್ ಸೆಟ್ ಅಪ್ ಅಂಡರ್ ದಿ ಆನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಂಡರ್ ಸಂಸತ್ತಿನ ಕಾಯ್ದೆಯಡಿಯಲ್ಲಿ ಇದನ್ನು ಸ್ಥಾಪಿಸಲಾಗ್ತದೆ. ಹಾಗಾಗಿ ಇಂಥ ಡಿಲಿಮಿಟೇಷನ್ಸ್ ಕಮಿಷನ್ ಅನ್ನು ಎಷ್ಟು ಬಾರಿ ರಚಿಸಲಾಗಿದೆ ನಮ್ಮ ಭಾರತದಲ್ಲಿ ಅಂತ ನಾವು ಇದು ಪ್ರಶ್ನೆಯಾಗಿದೆ. ಈ ಡಿಲಿಮಿಟೇಷನ್ಸ್ ಆಕ್ಟ್ 1952 ಅಲ್ಲಿ ಒಮ್ಮೆ, 1963, 1973 and 2002 ಟೋಟಲ್ 4 ಟೈಮ್ ಇದನ್ನು ರಚಿಸಲಾಗಿದೆ. ಸೊ ದ ಆನ್ಸರ್ ಈಸ್ 4. ಆನ್ಸರ್ ಈಸ್ 4. ನಮಗೆ ಇನ್ನೊಂದು ಗೊತ್ತಿರಲಿ, ದ ನಂಬರ್ ಆಫ್ ದ ಸೀಟ್ಸ್ ಇನ್ ದ ಲೋಕಸಭಾ ಇಸ್ ಬೇಸ್ಡ್ ಆನ್ ದ 1951, 1961, 1971. 1951, 1961 and then 1971. 1951 ನಲ್ಲಿ 494 seats ಲೋಕಸಭೆ, ಎಸ್ಪೆಷಲಿ ಫಾರ್ ಲೋಕಸಭೆ. 61 ನಲ್ಲಿ 522, 1971 ನಲ್ಲಿ 543 ಸೀಟ್ಸ್ಗಳನ್ನು ನಾವು ನೋಡ್ತೀವಿ. The number of the seats in the Lok Sabha is based on 1951, 61, 71. The census was fixed at
1494, 522, 543 ಸ್ಥಾನಗಳ ಸಂಖ್ಯೆಯನ್ನು ನಿಗದಿಪಡಿಸಲಾಗ್ತದೆ. ರೈಟ್ ನಾವು ಈ 543ಗೆ ನಾವು ನೋಡಬಹುದಾಗಿದೆ 1971 ಸೆನ್ಸಸ್ ಪ್ರಕಾರ. ಯಾಕೆ ಇಟ್ ಹ್ಯಾಸ್ ಬಿನ್ ಫ್ರೋಸನ್ ಆಸ್ ಪರ್ ದ ಸೆನ್ಸಸ್ 1971? ಯಾಕೆ? ಇನ್ ಆರ್ಡರ್ ಟು ಎಂಕರೇಜ್ ದ ಪಾಪ್ಯುಲೇಷನ್ಸ್ ಕಂಟ್ರೋಲ್ ಮೆಜರ್. 1971 ಜನಗಣತಿಯ ಪ್ರಕಾರ ಅದನ್ನು ಉತ್ತೇಜಿಸುವ, ಜನಸಂಖ್ಯಾ ನಿಯಂತ್ರಣಾ ಕ್ರಮಗಳನ್ನು ಉತ್ತೇಜಿಸುವ ಸಲುವಾಗಿ ಈ ಜನಗಣತಿಯನ್ನ ಇಲ್ಲಿಗೆ ಸ್ಥಗಿತಗೊಳಿಸಲಾಗ್ತದೆ. ಅಂದರೆ ಸೀಟುಗಳ ಸಂಖ್ಯೆಯನ್ನು 543ಗೆ ನಿಗದಿಪಡಿಸಲಾಗಿತ್ತು. ಇದನ್ನ 42nd ಅಮೆಂಡ್ಮೆಂಟ್ ಆಕ್ಟ್ ಕಾಯ್ದೆಯ ಮೂಲಕ, this was done through the 42nd Amendment Act till the year 2000 and it was extended 84th Amendment Act 2026ಗೆ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. 2026ಗೆ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ 2000 ಇಯರ್ವರೆಗೆ ಇದನ್ನು 543ವರೆಗೂ ಇದನ್ನು ಮಾಡಲಾಗಿತ್ತು, ತಿದ್ದುಪಡಿಯನ್ನು ಮಾಡಲಾಗಿತ್ತು. ಇದನ್ನು ಅಗೈನ್ 84th ತಿದ್ದುಪಡಿ ಕಾಯ್ದೆಯಿಂದ 2026ವರೆಗೆ ಇದನ್ನು ವಿಸ್ತರಿಸಲಾಗಿದೆ. ಅಲ್ಲಿವರೆಗೂ ಈ ಸೀಟುಗಳ ಸಂಖ್ಯೆಯನ್ನು 2026ವರೆಗೂ ನಿಗದಿಪಡಿಸಲಾಗಿದೆ. 2026 ನಂತರ ದಿಸ್ ನಂಬರ್ ವಿಲ್ ಬಿ readjusted based on the first census after 2026. 2026ರ ಜನಗಣತಿಯ ಆಧಾರದ ಮೇಲೆ ಇದರ ಸಂಖ್ಯೆಯನ್ನು ಮರುಹೊಂದಾಣಿಕೆಯಾಗಿ ಮಾಡಲಾಗ್ತಾ ಇದೆ. ಸೊ ದಟ್ ದ ಆನ್ಸರ್ ಈಸ್ 4 is a ರೈಟ್ ಆನ್ಸರ್. ಡಿಲಿಮಿಟೇಷನ್ಸ್ ಕಮಿಷನ್ ಅನ್ನು 4 ಬಾರಿ ಮಾಡಲಾಗಿದೆ. 1952 ಅಲ್ಲಿ ಒಮ್ಮೆ, 63ಯಲ್ಲಿ, 73ಯಲ್ಲಿ, 2002 ಅಲ್ಲಿ ಈಸ್ ಎ ರೈಟ್ ಆನ್ಸರ್. ಇದು ನಿಮಗೆ ರೆಫರೆನ್ಸ್ಗೋಸ್ಕರ ಹೇಳಿರೋದು. 82 ಆರ್ಟಿಕಲ್, 170 ಆರ್ಟಿಕಲ್, ಇದು ಎಷ್ಟು ಸೀಟ್ಸ್ಗಳನ್ನು ಯಾವಾಗ ನಿಗದಿಪಡಿಸಲಾಗಿತ್ತು ಮತ್ತು ಯಾವಾಗ ಎಕ್ಸ್ಟೆಂಡ್ ಮಾಡಲಾಗುತ್ತದೆ ಅನ್ನೋದನ್ನು ನಾವು ಈ ಮೂಲಕ ನೋಡಿದ್ವಿ. ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, The Constitutions Act 1992 amend the 8th schedule to the Constitution to include which of the following languages? 1992 ಸಂವಿಧಾನದ ಕಾಯ್ದೆಯು 8ನೇ ಶೆಡ್ಯೂಲ್ ಅಲ್ಲಿ 71ನೇ ತಿದ್ದುಪಡಿ ಕಾಯ್ದೆ 1992ರ ಸಂವಿಧಾನದಲ್ಲಿ 8ನೇ ಶೆಡ್ಯೂಲ್ ಅಲ್ಲಿ 8th ಶೆಡ್ಯೂಲ್ ಅಲ್ಲಿ ತಿದ್ದುಪಡಿಯನ್ನು ಮಾಡಿ ಯಾವ ಭಾಷೆಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು? ಕೊಂಕಣಿ, ಮಣಿಪುರಿ, ನೇಪಾಳಿ, ಮೈಥಿಲಿ. Select the correct answer using the code given below. Options 123, 124, 134, 234. The Schedule 8 ನಿಮಗೆಲ್ಲ ಗೊತ್ತಿದೆ. Schedule 8 is containing the languages recognized by the Constitution. ಸಂವಿಧಾನದಿಂದ ಗುರುತಿಸಲ್ಪಟ್ಟ ಭಾಷೆಗಳನ್ನು ಶೆಡ್ಯೂಲ್ 8 ಅನುಸೂಚಿ 8ರಡಿ ಇದನ್ನು ಸೇರ್ಪಡೆ ಮಾಡಲಾಗ್ತದೆ ಅಥವಾ ಭಾಷೆಗಳನ್ನು ಇದು ಒಳಗೊಂಡಿದೆ. ಒರಿಜಿನಲಿ ಇಟ್ ಹ್ಯಾಡ್ ಎ 14 ಲ್ಯಾಂಗ್ವೇಜಸ್, ಮೂಲತಃ 14 ಲ್ಯಾಂಗ್ವೇಜ್ಗಳನ್ನು ಇದು ಒಳಗೊಂಡಿತ್ತು. Right now, presently, there are 22 languagesಗಳನ್ನು ನಾವು ನೋಡಬಹುದು. Which are those? They are Assami, Bengali, Bodo, Dongri, Gujarati, Hindi, Kannada, Kashmiri, Konkani, Maithili, Malayalam, Manipuri, Marathi, Nepali, Odia, Punjab, Sanskrit, ಸಂಥಾಲಿ, ಸಿಂಧಿ, ತಮಿಳು, ತೆಲುಗು ಆ್ಯಂಡ್ ಉರ್ದು. ಇಷ್ಟು ಭಾಷೆಗಳನ್ನು ರೈಟ್ ನಾವು 8th ಶೆಡ್ಯೂಲಲ್ಲಿ ಪ್ರೆಸೆಂಟ್ಲಿ ಇರುವಂಥ ಲ್ಯಾಂಗ್ವೇಜಸ್ಗಳ ಸಂಖ್ಯೆ.
ಹಾಗಾದರೆ ಈ ಪ್ರಶ್ನೆಯಲ್ಲಿ 71st ಅಮೆಂಡ್ಮೆಂಟ್ ಪ್ರಕಾರ 1992 ಅಲ್ಲಿ ಸೇರ್ಪಡೆಗೊಂಡಂಥ ಲ್ಯಾಂಗ್ವೇಜಸ್ಗಳು ಯಾವ್ಯಾವು? ಕೊಂಕಣಿ, ಮಣಿಪುರಿ ಅಂಡ್ ನೇಪಾಳಿ. ಈ 3 ಲ್ಯಾಂಗ್ವೇಜಸ್ ವರ್ ಆಡೆಡ್ ಬೈ ದಿ 71st ಅಮೆಂಡ್ಮೆಂಟ್ ಆಕ್ಟ್ 1992 ಪ್ರಕಾರ ಸೇರ್ಪಡೆ ಮಾಡಲಾಯಿತು. ಹಾಗಾದರೆ ಮೈಥಿಲಿ, ಎಸ್, ಬೋಡೋ, ಡೋಂಗ್ರಿ, ಇದ್ರ ಜೊತೆಗೆ ಬೋಡೋ, ಡೋಂಗ್ರಿ and then Maithili, Santhali. Santhali were added by the 92nd Amendment Act 2003. 92nd Amendment Act 2003 ಅಡಿಗಳನ್ನು ಸೇರ್ಪಡೆ ಮಾಡಲಾಯಿತು. ಓಕೆ, ಕೊಂಕಣಿ, ಮಣಿಪುರಿ, ನೇಪಾಳಿ ಲ್ಯಾಂಗ್ವೇಜಸ್ಗಳನ್ನು 71st ಅಮೆಂಡ್ಮೆಂಟ್ ಪ್ರಕಾರ 1992 ಅಲ್ಲಿ ಸೇರ್ಪಡೆ ಮಾಡಲಾಗಿದೆ. 8th ಶೆಡ್ಯೂಲ್ ಅಡಿ ಮೈಥಿಲಿ, ಬೋಡೋ, ಡೋಂಗ್ರಿ, ಸಂಥಾಲಿ 92nd ಅಮೆಂಡ್ಮೆಂಟ್ ಪ್ರಕಾರ 2003 ಅಲ್ಲಿ ಇದನ್ನು ಸೇರ್ಪಡೆ ಮಾಡಲಾಯಿತು. ಸೊ ದ ಆನ್ಸರ್ ಈಸ್ ಎ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಕ್ವಶನ್ ನಂಬರ್ 3. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಪಾರ್ಟಿ ಅಂಡ್ ಇಟ್ಸ್ ಲೀಡರ್. ಭಾರತೀಯ ಜನಸಂಘ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಸೋಷಲಿಸ್ಟ್ ಪಾರ್ಟಿ ರಾಜಗೋಪಾಲಾಚಾರಿ, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಜಗಜೀವನ್ ರಾಮ್, ಸ್ವತಂತ್ರ ಪಾರ್ಟಿ ಆಚಾರ್ಯ ನರೇಂದ್ರ ದೇವ್. ಹೌ ಮೆನಿ ಆಫ್ ಅಬೋವ್ ದ ಕರೆಕ್ಟ್ಲಿ ಮ್ಯಾಚ್ಡ್? Only 1, only 2, only 3, all 4. ಭಾರತೀಯ ಜನಸಂಘ ಡಾಕ್ಟರ್ ರಾಮ್ ಪ್ರಸಾದ್ ಮುಖರ್ಜಿ is a right answer. Because of ಭಾರತೀಯ ಜನಸಂಘ it was established 1951 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಯಿತು ಬೈ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ. It is the political wing of the pro-Hindu group ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕರ ದಳ ಅಂತೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಭಾಗವಾಗಿ, ರಾಜಕೀಯ ಭಾಗವಾಗಿ ಈ ಭಾರತೀಯ ಜನಸಂಘ ಸ್ಥಾಪನೆಯಾಯಿತು ಅಂತ ನಾವು ನೋಡ್ತೀವಿ. ಸೊ ದಟ್ ಪೇರ್ ಫಸ್ಟ್ ಈಸ್ ರೈಟ್ ಆನ್ಸರ್. ಸೆಕೆಂಡ್, ಸೋಷಲಿಸ್ಟ್ ಪಾರ್ಟಿ ಸಿ ರಾಜಗೋಪಾಲಾಚಾರಿ. ಇಟ್ಸ್ ಎ ರಾಂಗ್. Rajagopalachari belongs to Swatantra Party, is associated with Swatantra Party, not Socialist Party. Okay, Swatantra Party ಬಂದ್ಬಿಟ್ಟು 1959 ಅಲ್ಲಿ ಇವರು ಸ್ಥಾಪನೆಯನ್ನ ಮಾಡಿದ್ರು. 1959 ಅಲ್ಲಿ. ಪೇರ್ 3, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಜಗಜೀವನ್ ರಾಮ್. ಎಸ್, it's a right answer. 1977 ಅಲ್ಲಿ ಇದು ಸ್ಥಾಪನೆಯಾಯಿತು. 1977 ಅಲ್ಲಿ ಇದು ಸ್ಥಾಪನೆಯಾಯಿತು. ಸೊ ದಟ್ ಪೇರ್ 3 is right answer. ಸ್ವತಂತ್ರ ಪಾರ್ಟಿ ಆಚಾರ್ಯ ನರೇಂದ್ರ ದೇವ್ is wrong because of is established socialist party in the 1956 ಅಲ್ಲಿ 1956 ಅಲ್ಲಿ. ಸೊ only 2 pair is right answer. Only 2 pair is right answer. ಭಾರತೀಯ ಜನಸಂಘ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ 1951, ಸೋಷಲಿಸ್ಟ್ ಪಾರ್ಟಿ ಆಚಾರ್ಯ ನರೇಂದ್ರ ದೇವ್ 1956, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಜಗಜೀವನ್ ರಾಮ್, ಸ್ವತಂತ್ರ ಪಾರ್ಟಿ ಸಿ ರಾಜಗೋಪಾಲಾಚಾರಿ 1959. ಸಮ್ಟೈಮ್ ಅಸೆಂಡಿಂಗ್ ಆ್ಯಂಡ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೂಡ ಪ್ರಶ್ನೆಗಳು ಕೇಳುವಂಥದ್ದು, ಅಥವಾ ಈ ಇಯರ್ಗಳು ಕೊಟ್ಬಿಟ್ಟು ಯಾವ ಪಾರ್ಟಿ ಯಾವಾಗ ಸ್ಟಾರ್ಟ್ ಆಯ್ತಂತಾದರೂ ಕೇಳ್ಬೋದು, ಅಥವಾ ಈ ಲೀಡರ್ಸ್ ಕೊಟ್ಬಿಟ್ಟು ನೇಮ್ಗಳನ್ನ ಕೊಡ್ಬೋದು, ಈ ಇಯರ್ಸ್ಗಳನ್ನಾದರೂ ಕೊಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಗಮನ ಇಟ್ಟು ಫೋಕಸ್ ಮಾಡಬೇಕಾಗ್ತದೆ.
ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡೋದಾದರೆ ಫೋರ್ತ್ ಪ್ರಶ್ನೆ. Which of the following statement are correct about the constitutions of India? Power of municipality are given in a part of 9A of the constitution. Emergency provisions are given in few part 18 of the constitution. Provisions related to the amendment of the constitutions are given in the part of 20 of the constitution. 20 of the constitution. Select the answer using the code given below. ಸರಿಯಾದ ಹೇಳಿಕೆಯನ್ನು ಉತ್ತರವನ್ನು ಆಯ್ಕೆ ಮಾಡಿ. Statement 1. The power of the municipality are given 9A of the constitutions was inserted by the constitution. Yes. 74th Amendment Act 1992 ಅಡಿ ಇದನ್ನು ತಿದ್ದುಪಡಿ ಮಾಡಿ ಇದನ್ನು ಸೇರ್ಪಡೆ ಮಾಡಲಾಯಿತು. ಇಟ್ ಕಂಟೈನ್ ದ ಪ್ರಾವಿಷನ್ಸ್, ಏನಿದ್ರ ಕೆಲಸ? ಇಟ್ ಕಂಟೈನ್ಸ್ ಪ್ರಾವಿಷನ್ಸ್ ಫಾರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಟ್ ದ ಅರ್ಬನ್ ಲೆವೆಲ್. ಸ್ಥಳೀಯ ಸರ್ಕಾರಕ್ಕೆ, ನಗರ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಇರುವಂತಹ ನಿಬಂಧನೆಗಳನ್ನು ಇದು ತಿಳಿಸ್ತದೆ. ಅದು ಲೈಕ್ ಇನ್ಕ್ಲೂಡಿಂಗ್ ದ ಪವರ್ಸ್ ಆಫ್ ಮುನಿಸಿಪಾಲಿಟೀಸ್, ಆ ಪುರಸಭೆಗಳಿಗೆ ಸಂಬಂಧಿಸಿದ ಅಧಿಕಾರಗಳನ್ನು ಇದು 9A ಆಫ್ ದಿ ಕಾನ್ಸ್ಟಿಟ್ಯೂಷನ್ ತಿಳಿಸ್ತದೆ. ಪಾರ್ಟ್ 9A ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ದಟ್ ದ ಒನ್ ಈಸ್ ರೈಟ್ ಆನ್ಸರ್. 2. Option 2. Emergency provisions are outlined in a part of 18ನೇ ಸಂವಿಧಾನದ ಭಾಗದಲ್ಲಿ, covering the article 352 to 360. ಕವರಿಂಗ್ ದ ಆರ್ಟಿಕಲ್ಸ್ 352ರಿಂದ 360ರ ವಿಧಿಯವರೆಗೂ ಈ ವಿಧಿ ಭಾಗ 18ರಲ್ಲಿ ನಾವು ಗಮನಿಸಬಹುದಾಗಿದೆ. ದೀಸ್ ಪ್ರಾವಿಷನ್ಸ್ ಎಂಪವರ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಅಡ್ರೆಸ್ ದ ಎನಿ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ಸ್ ಎಫೆಕ್ಟಿವ್ಲಿ. ಏನಾದರೂ ಅಸಾಧಾರಣ ಸಂದರ್ಭಗಳು ಬಂದಾಗ ಅವುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಒಂದು ಸೆಂಟ್ರಲ್ ಪವರು ಈ ಎಮರ್ಜೆನ್ಸಿ ಪ್ರಾವಿಷನ್ಸ್. ಫ್ರಮ್ 352 ಆರ್ಟಿಕಲ್ಸ್ ಟು 360 ಆರ್ಟಿಕಲ್ ಅಂಡರ್ ದಿ ಪಾರ್ಟ್ ಆಫ್ 18 ಅಂತ ಹೇಳಿ ನಾವು 18 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಸೊ ದಟ್ ಆಪ್ಷನ್ 2 ಈಸ್ ಆಲ್ಸೋ ಎ ರೈಟ್ ಆನ್ಸರ್. Statement 3. Provisions related to the amendment of the constitutions are given in part 20 of the constitution. So part 20 deals with provisions related to amendment of the constitution. ಸಂವಿಧಾನದ ತಿದ್ದುಪಡಿಯನ್ನು ಇದು ತಿಳಿಸುತ್ತದೆ. Parliament may in the exercise of the constituent power amended by the way of addition, variations or repeal any provisions of the constitution in accordance with the procedures laid down in this part. ಸಂವಿಧಾನದ ಸಂಸತ್ತು ತನ್ನ ಅಧಿಕಾರವನ್ನು ಚಲಾಯಿಸಬೇಕಾದ್ರೆ ಈ ಭಾಗದಲ್ಲಿ 20 ಭಾಗದಲ್ಲಿ ಪಾರ್ಟ್ 20ರಲ್ಲಿ ನಿಗದಿಪಡಿಸಿದ ಒಂದು ಕಾರ್ಯವಿಧಾನಕ್ಕೆ ಅನುಗುಣವಾಗಿ ಸಂವಿಧಾನಕ್ಕೆ ಯಾವುದೇ ನಿಬಂಧನೆಯನ್ನು ಸೇರ್ಪಡೆ ಮಾಡಬೇಕಾದ್ರೆ ಅಥವಾ ಮಾರ್ಪಾಡು ಮಾಡಬೇಕಾದ್ರೆ ಅಥವಾ ಅದನ್ನು ರದ್ದುಗೊಳಿಸಬೇಕಾದ್ರೆ ರದ್ದುಗೊಳಿಸುವ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು ಅನ್ನೋದನ್ನು ಪಾರ್ಟ್ 20 ತಿಳಿಸ್ತಾ ಇದೆ, ಪಾರ್ಟ್ 20 ತಿಳಿಸ್ತಾ ಇದೆ. ಅಂದರೆ ಪಾರ್ಟ್ 20 deals with the procedure for amending the constitutions is containing only the article 368. 368ನೇ ವಿಧಿ ತಿಳಿಸ್ತದೆ. ಇದರಲ್ಲಿ ಬರುವಂಥ ವಿಧಿ ಇದು ಆರ್ಟಿಕಲ್ 368. 368 ಏನು ಹೇಳ್ತದೆ? ಡಿಫೈನಿಂಗ್ ದ ಪ್ರೋಸೆಸ್ ಆಫ್ ಸ್ಕೋಪ್ ಆಫ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಸ್ವರೂಪ ಮತ್ತು ಅದರ ವಿಧಾನಗಳನ್ನು, ಪ್ರೊಸೀಜರ್ಗಳನ್ನು ಹೇಗೆ ಅಮೆಂಡ್ ಮಾಡಬಹುದು ಅನ್ನೋದನ್ನು 368 ಆರ್ಟಿಕಲ್ ತಿಳಿಸ್ತದೆ. ಹಾಗಾಗಿ ಆಪ್ಷನ್ 3 ಈಸ್ ಆಲ್ಸೋ ಎ ರೈಟ್ ಆನ್ಸರ್. ಸೊ
ಆಪ್ಷನ್ಸ್ ಡಿ ಈಸ್ ಎ ರೈಟ್ ಆನ್ಸರ್. ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ? ಭಾರತೀಯ ಸಂವಿಧಾನದ ಪ್ರಕಾರ ಯಾವ ಹೇಳಿಕೆ ಇದರಲ್ಲಿ ಸರಿಯಾಗಿದೆ? ಇಂಟರ್ ಸ್ಟೇಟ್ ಟ್ರೇಡ್, ಕಾಮರ್ಸ್ ಅಂಡ್ ಸ್ಟೇಟ್ ಸಬ್ಜೆಕ್ಟ್ ಅಂಡರ್ ದ ಸ್ಟೇಟ್ ಲಿಸ್ಟ್. Interstate migrations is a state subject under the state list. Interstate quarantine is a union subject under the union list. Corporation tax is a state subject under the state list. So, ಯಾವ ಸ್ಟೇಟ್ಮೆಂಟ್ ಇದರಲ್ಲಿ ಸರಿಯಾಗಿದೆ ಅನ್ನೋದು ಪ್ರಶ್ನೆ. ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್. ಇಂಟರ್ಸ್ಟೇಟ್ ಕ್ವಾರಂಟೈನ್ ಈಸ್ ಎ ಯೂನಿಯನ್ ಸಬ್ಜೆಕ್ಟ್. ಕೇಂದ್ರ ವಿಷಯಕ್ಕೆ ಸಂಬಂಧಿಸಿದಂಥ ಕೇಂದ್ರ ಪಟ್ಟಿಯಲ್ಲಿ ಇದನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಸಿ ಇಸ್ ಎ ರೈಟ್ ಆನ್ಸರ್. ವೈ ನಾಟ್ ಎ? ಇಂಟರ್ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್, ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯವು ಕೇಂದ್ರ ಪಟ್ಟಿಯಲ್ಲಿ ಇದು ಇವರೇನು ಮಾಡಿದ್ದಾರೆ? ಸ್ಟೇಟ್ ಸಬ್ಜೆಕ್ಟ್. ನೋ, ಯೂನಿಯನ್ ಸಬ್ಜೆಕ್ಟ್ ಅಂಡರ್ ದಿ ಯೂನಿಯನ್ ಲಿಸ್ಟ್. ಕೇಂದ್ರ ಸಬ್ಜೆಕ್ಟು ಅಂಡರ್ ದ ಕೇಂದ್ರ ಪಟ್ಟಿಯಲ್ಲಿ ಸೆಂಟ್ರಲ್ ಲಿಸ್ಟಲ್ಲಿ ನಾವು ಇದನ್ನು ಗಮನಿಸಬಹುದಾಗಿದೆ. ಹಾಗಾಗಿ ದಟ್ ಈಸ್ ರಾಂಗ್ ಆಗಿದೆ. ಅದೇ ರೀತಿ ಇಂಟರ್ಸ್ಟೇಟ್ ಮೈಗ್ರೇಷನ್, ಅಂತಾರಾಜ್ಯ ವಲಸೆಯು ಈಸ್ ದ ಸ್ಟೇಟ್ ಸಬ್ಜೆಕ್ಟ್. ನೋ, ಈಸ್ ಎ ಯೂನಿಯನ್ ಸಬ್ಜೆಕ್ಟ್ ಅಂಡರ್ ದ ಯೂನಿಯನ್ ಲಿಸ್ಟ್. ಸೊ ದಟ್ ದಿಸ್ ಈಸ್ ಆಲ್ಸೋ ರಾಂಗ್, ಇನ್ಕರೆಕ್ಟ್ ಆಗಿದೆ. ಕಾರ್ಪೊರೇಷನ್ ಟ್ಯಾಕ್ಸ್, ಕಾರ್ಪೊರೇಷನ್ ತೆರಿಗೆಯು is a state subject. No, union subject under the union list. So that answer C is a right answer. So interstate quarantine is a 7th ವೇಳಾಪಟ್ಟಿಯಲ್ಲಿ ನಾವು ಸೆಂಟ್ರಲ್ ಲಿಸ್ಟಲ್ಲಿ ನಾವು ನೋಡಬಹುದಾಗಿದೆ. 7th ಶೆಡ್ಯೂಲಲ್ಲಿ ಶೆಡ್ಯೂಲಲ್ಲಿ ನಾವು ನೋಡಬಹುದಾಗಿದೆ. ಹಾಗಾಗಿ ಸಿ ಇಸ್ ಎ ರೈಟ್ ಆನ್ಸರ್. ಸೊ ಇಷ್ಟು ಪ್ರಶ್ನೆಗಳನ್ನು ನಾವು ಇವತ್ತಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು 5 ಕ್ವಶನ್ ವಿತ್ ಸೊಲ್ಯೂಷನ್ ಒಂದಿಗೆ ನೆಕ್ಸ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಂಟಿಲ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.